ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಕಳಸದ ಅಲಂಕಾರ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಪೀಸಿಂದ ಯಾವ ರೀತಿ ಬ್ಯೂಟಿಫುಲ್ಲಾಗಿ ಪುಟ್ಟು ಮಹಾಲಕ್ಷ್ಮಿನ ಅಲಂಕಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಸಿಂಗಲ್ ತಾಮ್ರದ ಚೆಂಬನ್ನು ಇಟ್ಕೊಂಡು ಯಾವ ರೀತಿ ನಾವು ಅಲಂಕಾರ ಮಾಡ್ಬೋದು ಅನ್ನೋದನ್ನು ತುಂಬಾ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು 10 ನಿಮಿಷದಲ್ಲಿ ಕಳಸದ ಅಲಂಕಾರ ಮುಗ್ದೋಗ್ಬಿಡುತ್ತೆ. ವಿಡಿಯೋ ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಮೊದಲಿಗೆ ನೀವು ಸಿಂಗಲ್ ಬ್ಲೌಸ್ ಪೀಸಲ್ಲೂ ಕೂಡ ಉಡಿಸ್ಬೋದು, ಅಥವಾ ಈ ರೀತಿ ಕಾಂಬಿನೇಷನ್ನಲ್ಲಿ 2 ಬ್ಲೌಸ್ ಪೀಸನ್ನು ತೊಗೊಂಡು ಕೂಡ ಉಡಿಸ್ಬೋದು. ಈ ಥರ ಮೊದಲಿಗೆ ನೆರಿಗೆನ ತೆಗೆದು ಇಟ್ಕೊಂಬಿಡಿ. 2 ಇಂಚಿಗೆ ಒಂದು ನೆರಿಗೆ ತೆಗೆದ್ರೆ ನಿಮಗೆ ನೆರಿಗೆ ಜಾಸ್ತಿಯಾಗಿ ಬರುತ್ತೆ. ನಿಮಗೆ ಕೈಯಲ್ಲಿ ಈ ರೀತಿ ಕೂರ್ಸೋಕ್ಕಾಗಲ್ಲ ಅಂತಂದರೆ ಐರನ್ ಮಾಡಿ ಕೂಡ ಇಟ್ಕೋಬಹುದು. ಒಂದಿನ ಮೊದಲೇ ಈ ಕೆಲಸನ ಮಾಡಿಟ್ಕೊಳ್ಳಿ. ನಾನು ಇಲ್ಲಿ ಪ್ಲೇನ್ ಆಗಿರೋದು ಮತ್ತು ಬಾರ್ಡರ್ ಇರೋವಂಥ ಕಾಂಬಿನೇಷನ್ನಲ್ಲಿ 2 ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಒಂದು ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಹಬ್ಬದ ದಿನ ಕಳಿಸೋಕ್ಕೆ ಈ ರೀತಿ ಉಡಿಸ್ತೀರಂದರೆ ಹೊಸ ಬ್ಲೌಸ್ ಪೀಸ್ನ ತೊಗೊಳ್ಳಿ, ಅಥವಾ ಸೀರೆನಲ್ಲೇ ಇರೋ ಬ್ಲೌಸ್ ಪೀಸನ್ನೇ ಕಟ್ ಮಾಡಿ ಉಡಿಸ್ತೀರ ಅಂದರೆ ಅದ್ರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಕಲರ್ನ ನೀವು ಯೂಸ್ ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಪುಟ್ಟು ಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಯಾರ ಸಹಾಯನೂ ಇಲ್ಲದೆ ಒಬ್ಬರೇ ಈ ರೀತಿ ಕಳಸದ ಅಲಂಕಾರನ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಒಂದು ಬ್ಲೌಸ್ ಪೀಸ್ನಲ್ಲಿ ನಾನು ಸ್ವಲ್ಪ ದೂರಕ್ಕೇ ಪ್ಲಿಟ್ಸ್ನ ಮಾಡಿಕೊಂಡು 3 ಕಡೆ ಪಿನ್ ಹಾಕಿ ಇಟ್ಕೊಂಡ್ಬಿಟ್ರೆ ನೆರಿಗೆಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 2 ಇಂಚಿಗೆ ಒಂದು ನೆರಿಗೆನ ತೆಗೆದಿದ್ದೀನಿ. ತುಂಬಾ ಜಾಸ್ತಿ ನೆರಿಗೆ ಕಾಣಿಸುತ್ತೆ ಚಿಕ್ಕದಾಗಿ ತೆಗೆಯೋದ್ರಿಂದ. ಈ ರೀತಿ ನೆರಿಗೆ ತೆಗೆದು ಪಿನ್ ಹಾಕಿ ಇಟ್ಬಿಟ್ರೆ ಫೋಲ್ಡಿಂಗ್ ಎಲ್ಲ ನೀಟಾಗಿರುತ್ತೆ. ಬೇಕು ಅಂದರೆ ಐರನ್ನು ಮಾಡ್ಕೋಬೋದು, ಅಥವಾ ಹಾಗೆ ಫೋಲ್ಡಿಂಗ್ ಮಾಡಿ ಕೂಡ ಇಡ್ಬೋದು. ಆದರೆ ನೆರಿಗೆ ತೆಗೆಯೋದಕ್ಕಿಂತ ಮೊದಲು ಐರನ್ ಮಾಡ್ಕೊಂಡ್ಬಿಟ್ರೆ ಸುಕ್ಕೆಲ್ಲ ಹೋಗಿ ನೀಟಾಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಈ ರೀತಿ 2 ಕಾಂಬಿನೇಷನ್ನಲ್ಲಿ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಒಂದು ಬಾರ್ಡರ್ ಇದೆ, ಇನ್ನೊಂದು ಹಾಗೆ ಪ್ಲೇನ್ ಇದೆ. ಈಗ ಇದೆರಡನ್ನೂ ಕೂಡ ಒಂದೇ ರೀತಿಯಲ್ಲೇ ಪ್ಲಿಟ್ಸ್ ತೆಗೆದು ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ಲಕ್ಷ್ಮಿ ಕೂರಿಸುವಂಥ ಜಾಗದಲ್ಲಿ ಒಂದು ಎತ್ತರವಾದಂಥ ಪೀಠನ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ನಲ್ಲಿ ಅಕ್ಕಿನ ಹಾಕಿ ಈ ರೀತಿ ಪುಟ್ಟದೊಂದು ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೆಂಬು, ಬೆಳ್ಳಿ ಚೆಂಬು ಯಾವುದನ್ನು ಬೇಕಾದರೂ ನೀವು ಇಟ್ಕೋಬಹುದು. ಅದಕ್ಕೆ ಬೇಕಾದರೆ ಸಪೋರ್ಟ್ಗೆ ಒಂದು ಕೋಲನ್ನು ಕಟ್ಕೊಳ್ಳಿ. ನನಗಿವತ್ತಿಲ್ಲಿ ಸ್ಕೇಲ್ ಇತ್ತು, ಹಾಗಾಗಿ ಅದನ್ನೇ ಕಟ್ತಾ ಇದ್ದೀನಿ. ಒಂದು ಅರಿಶಿಣದ ದಾರ, ಬಿಳಿ ದಾರ, 5 ಎಳೆ 9 ಎಳೆ ದಾರ ತಗೊಂಡು ಅದರಲ್ಲಿ ಕಟ್ಕೊಳ್ಳಿ. ಹಾಗೆ ಆ ಕೋಲಿನ ಕೆಳಭಾಗದಲ್ಲಿ ಒಂದು ಬ್ಲೌಸ್ ಪೀಸನ್ನು ಈ ರೀತಿ ಹಾಕಬೇಕು. ಇದಕ್ಕೆ ಒಂದೇ ಒಂದು ಪಿನ್ ಇದ್ದರೆ ಸಾಕು, ಹೆಚ್ಚಿಗೆ ಬೇಕಾಗೋದೇ ಇಲ್ಲ. ನೋಡಿ, ಟೈಟಾಗಿ ಎಳೆದು ಅದರ ಕುತ್ತಿಗೆ ಭಾಗಕ್ಕೆ ಒಂದು ಪಿನ್ ಹಾಕಿ ನೆರಿಗೆನ ಈ ರೀತಿ ಹರಡಿಸ್ಬಿಟ್ರೆ ಸಾಕು. ಮಧ್ಯದಲ್ಲಿ ಡಿವೈಡ್ ಆಗಿರುತ್ತಲ್ವ, ಬೇಕಾದ್ರೆ ಅಲ್ಲಿಗೆ ಇನ್ನೊಂದು ಪಿನ್ನ ಹಾಕ್ಕೊಳ್ಳಿ, ಗ್ಯಾಪ್ ಕಾಣಿಸೋದಿಲ್ಲ. ನೆರಿಗೆನ ಸರಿ ಮಾಡಿ ಈಗ ಇನ್ನೊಂದು ಬ್ಲೌಸ್ ಪೀಸನ್ನು ಈ ರೀತಿ ಹಾಕ್ಕೊಳ್ಳಿ. ಶೋಲ್ಡರ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ವಿ ಶೇಪ್ನಲ್ಲಿ ಹಾಫ್ ಸ್ಯಾರಿ ಥರ ಈ ಅಲಂಕಾರ ಕಾಣಿಸ್ತಾ ಇದೆ. ಈ ರೀತಿ ವಿ ಶೇಪಲ್ಲಿ ಫೋಲ್ಡ್ ಮಾಡಿ ಮಧ್ಯಕ್ಕೆ ಒಂದು ಪಿನ್ ಹಾಕಿದ್ರೆ ಸಾಕು. ಆ ಫೋಲ್ಡಿಂಗ್ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ಈಗ ಸೊಂಟಕ್ಕೆ ಒಂದು ಡಾಬನ್ನು ಹಾಕಬೇಕು. ಯಾವುದೇ ಮಣಿಸರ ಆಗಿರಬಹುದು, ಅಥವಾ ಸೊಂಟದ ಡಾಬ್ ಆಗಿರ್ಬೋದು. ಈಗ ನಾನು ಸ್ಟಿಚಿಂಗ್ ಕೆಲಸ ಮಾಡೋದ್ರಿಂದ ನನ್ನ ಹತ್ರ ಒಂದು ಹೊಸದು ಲೇಸ್ ಇತ್ತು, ಅಂದರೆ ಒಂದು ಬ್ಲೌಸ್ಗೆ ಹಾಕಿ ಉಳಿದಿರುವಂಥ ಲೇಸ್ ಇತ್ತು. ಅದನ್ನೇ ಇಲ್ಲಿ ಸೊಂಟಕ್ಕೆ ಡಾಬ್ ರೀತಿ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಲೇಸ್ ಕೂಡ ಸ್ವಲ್ಪ ಗ್ರ್ಯಾಂಡಾಗೇ ಇತ್ತು. ನೋಡಿ, ಅದನ್ನು ಎಳೆದು ಬಿಂದಿಗೆಯ ಕೆಳಭಾಗಕ್ಕೆ ಹಾಕಬೇಕು. ಆಗ ಅದು ಸೊಂಟದ ಶೇಪ್ ಥರನೇ ಕಾಣಿಸುತ್ತೆ. ಮತ್ತು ಹಿಂದೆ ಉಳಿದಿರುವಂಥ ಈ ಬ್ಲೌಸ್ ಪೀಸನ್ನು ಎರಡನ್ನೂ ಕೂಡ ಫೋಲ್ಡ್ ಮಾಡಿ ಒಂದು ಪಿನ್ ಹಾಕಿಬಿಟ್ರೆ ಅದು ಕೂಡ ಕಾಣಿಸೋದಿಲ್ಲ. ಯಾವ ರೀತಿ ನೀವು ಫೋಲ್ಡ್ ಮಾಡಿದ್ದೀರಾ ಅಂತಲೇ ಕಾಣಿಸಲ್ಲ. ಈಗ ನೋಡ್ತಾ ಇದ್ದೀರಲ್ಲ, ನೀಟಾಗಿ ಒಂದು ಪೀಠದ ಮೇಲೆ ಕೂತ್ಕೊಂಡಿರೋ ಥರ ಶೇಪಲ್ಲಿ ಕಾಣಿಸ್ತಾ ಇದೆ. ನೆರಿಗೆನ ಒಂದು ಸ್ವಲ್ಪ ಸರಿ ಮಾಡಿಕೊಂಡು ಆನಂತರ ಕರೆಕ್ಟಾಗಿ ಎದುರುಗಡೆ ಡೈರೆಕ್ಷನ್ಗೆ ಕಳಸನ ತಿರುಗಿಸ್ಕೊಳ್ಳಿ. ಯಾಕೆ ಅಂದರೆ ಸೀರೆ ಅಥವಾ ಬ್ಲೌಸ್ ಪೀಸ್ನ ಉಡಿಸುವಾಗ ಬಿಂದಿಗೆಗಳು ಜರುಗುತ್ತೆ. ಹಾಗಾಗಿ ಕರೆಕ್ಟು ಡೈರೆಕ್ಷನ್ನ ನೋಡಿಕೊಂಡು ಬಿಂದಿಗೆನ ಸರಿಯಾಗಿ ತಿರುಗಿಸಿ ಆನಂತರ ಈ ರೀತಿ ಆಭರಣಗಳನ್ನು ಹಾಕಬೇಕು. ಆಮೇಲೆ ಕಳಸಕ್ಕೆ ವಿಳ್ಯದೆಲೆ ಅಥವಾ ಮಾವಿನೆಲೆ, ತೆಂಗಿನಕಾಯಿ ಇಡೋದು, ಮೊಗಸಿರಿನ ಹಾಕೋದು, ಇದನ್ನೆಲ್ಲ ಮಾಡ್ಕೋಬೇಕು. ಕಳಸದ ಅಲಂಕಾರ ಮಾಡಿ ಹೂ ಮುಡಿಸಿ ಆನಂತರ ಹಿಂದೆಗಡೆ
ಬಾಳೆ ಕಂಬ ಇಟ್ಟರೆ ಅಲ್ಲಿಗೆ ಕಳಸದ ಅಲಂಕಾರ ಮುಗಿಯುತ್ತೆ. ನೋಡಿ 5ರಿಂದ 10 ನಿಮಿಷದಲ್ಲಿ ಈ ರೀತಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸದ ಅಲಂಕಾರನ ಮಾಡ್ಕೋಬಹುದು. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ.